ನಮಸ್ಕಾರ ಎಲ್ಲರಿಗೂ. ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ರಜನಿ ನವೀನ್. ಈ ದಿನದ ಆಚರಣೆ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಸೂರ್ಯನ ರಥದ ರಂಗೋಲಿಯನ್ನು ಹಾಕ್ಕೊಂಡು ಒಂದು ತಟ್ಟೆನಲ್ಲಿ 7 ಎಕ್ಕದ ಎಲೆಗಳನ್ನು ತಗೊಂಡು ಅದಕ್ಕೆ ಗಂಧ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೆ ಗೋಧಿಯನ್ನು ಹಾಕಿ ದೀಪನ ಇಟ್ಕೊಂಡು ಎಣ್ಣೆ, ಬತ್ತಿ, ಅರಿಶಿನ, ಕುಂಕುಮ ಮತ್ತು ಹೂವಿಂದ ಅಲಂಕಾರ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಕೆಂಪು ಹೂವನ್ನೇ ಬಳಸ್ತಾ ಇದ್ದೀನಿ ಮತ್ತು ಎಕ್ಕದ ಹೂವನ್ನು ಇಡ್ತಾ ಇದ್ದೀನಿ. ಮೊದಲು ನಾನು ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಸೂರ್ಯ ದೇವರಿಗೆ ದೀಪಾರಾಧನೆಯನ್ನು ಮಾಡ್ಕೋತಾ ಇದ್ದೀನಿ. ರಥಸಪ್ತಮಿಯ ವಿಶೇಷ ಏನಪ್ಪ ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಈ ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ. ಸೂರ್ಯ ಆವತ್ತಿನ ದಿನ 7 ಕುದುರೆಗಳನ್ನು ಏರಿ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಇದನ್ನೇ ನಾವು ಉತ್ತರಾಯಣ ಅಂತ ಹೇಳ್ತೀವಿ. ಚಳಿಗಾಲ ರಥಸಪ್ತಮಿ ಕಳೆದ ಮೇಲೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ, ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವರ್ಷದ ವಿಶೇಷ ಏನಪ್ಪ ಅಂದರೆ ಸೂರ್ಯನ ವಾರ ಅಂದರೆ ಭಾನುವಾರನೇ ರಥಸಪ್ತಮಿ ಬಂದಿರೋದು ತುಂಬಾ ವಿಶೇಷವಾದಂಥದ್ದು. ನಾನು ನೈವೇದ್ಯಕ್ಕೆ ಗೋಧಿ ಪಾಯಸನ ಮಾಡ್ಕೋತಾ ಇದ್ದೀನಿ. 1 ಕಪ್ ಗೋಧಿ ನುಚ್ಚನ್ನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು 3 ಗ್ಲಾಸ್ ನೀರು ಹಾಕಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಪೀಸಸ್ಸು, ಸ್ವಲ್ಪ ಹುರಿದಿರೋ ಅಂಥ ಗಸಗಸೆ, ಏಲಕ್ಕಿನ ಸೇರಿಸಿ ಇದನ್ನೆಲ್ಲ ರುಬ್ಕೊಂಡು ಕುಕ್ಕರ್ ಒಳಗೆ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಸಿರೋ ಅಂಥ ಬೆಲ್ಲದ ನೀರನ್ನು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೈವೇದ್ಯ ರೆಡಿ ಆಗುತ್ತೆ. ಗೋಧಿ ಪಾಯಸ ನೈವೇದ್ಯ ಮಾಡಲು ತಯಾರಾಗಿದೆ. ಆಯಸ್ಸು, ಆರೋಗ್ಯ, ಅಭಿವೃದ್ಧಿಗಾಗಿ ಸೂರ್ಯದೇವರ ಸ್ಮರಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಲಾಗುತ್ತೆ. ಒಂದು ತಾಮ್ರದ ಚಂಬಿಗೆ ಶುದ್ಧ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂ ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಲಾಗುತ್ತೆ. ರಥಸಪ್ತಮಿಯ ಆಚರಣೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.